ನಮಸ್ಕಾರ, ನನ್ನ ಹೆಸರು ನಂದೀಶ್ ಅಂತ. ನಾನು ಫಸ್ಟ್ ಸರ್ಕಲ್ ನ ಪ್ರೆಸಿಡೆಂಟ್ ಆಗಿದ್ದೀನಿ. ನಾವು 2022 ಮಾರ್ಚ್ ಇಂದ ಈ ಫಸ್ಟ್ ಸರ್ಕಲ್ ಸೊಸೈಟಿ ಹಾಗೂ ಉದ್ಯಮಿ ಒಕ್ಕಲಿಗ ಈ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡಿದ್ವಿ. ನಾವು ಫಸ್ಟ್ ಇಯರ್ ಮಾಡಿದಾಗ ಬಹುತೇಕ ಬೆಂಗಳೂರು ಸಿಟಿನಲ್ಲಿ ಇದ್ವಿ. ಸೆಕೆಂಡ್ ಇಯರ್ ಮಾಡಿದಾಗ ನಾವು ಸೆಕೆಂಡ್ ಎಕ್ಸ್ಪೋ ಮಾಡಿದಾಗ ಎಂಟೈರ್ ಬ್ಯಾಂಗ್ಳೂರ್ ಗ್ರಾಮಾಂತರ ಮತ್ತು ಬೆಂಗಳೂರಿನಲ್ಲಿದ್ವಿ. ಈ ಎಕ್ಸ್ಪೋದಲ್ಲಿ ನಾವು 14 ಜಿಲ್ಲೆನ ಸೇರಿಸ್ಕೊಂಡು ಈಗ 18 ಅಸೆಂಬ್ಲಿ ಕ್ಷೇತ್ರನ ಸೇರಿಸ್ಕೊಂಡು ಈ ಸಮಾವೇಶನ ಮಾಡ್ತಾ ಇದೀವಿ. ಇದು ಮೇನ್ ಆಗಿ ಒಂದು ಉದ್ಯಮಿಗಳನ್ನ ಬೆಳೆಸಕ್ಕೆ ಹಾಗೆ ಉದ್ಯಮಿಗಳಿಗೋಸ್ಕರವಾಗಿ ಅಂತ ಮಾಡಿದಂತ ಒಂದು ಕಾನ್ಸೆಪ್ಟ್. ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ನಮ್ದೇ ಆದ ಒಂದು ಆಪ್ ಮಾಡ್ಕೊಂಡು ಡಿಜಿಟಲ್ ಆಗಿ ಹೋಗ್ತಾ ಇದೀವಿ. ಯಾಕಂದ್ರೆ ನಮ್ಮ ಜನಸಂಖ್ಯೆ ಏನಿದೆ ಬಹಳ ಹೆಚ್ಚಿರೋದ್ರಿಂದ FC ನೆಕ್ಸ್ಟ್ ಅಂತ ಹೆಸರಿಟ್ಟಿದ್ವಿ. ಯಾಕೆ ನೆಕ್ಸ್ಟ್ ಅಂತ ಇಟ್ಟಿದ್ವಿ ಅಂದ್ರೆ ಮುಂದಿನ ಪೀಳಿಗೆ ನೆಕ್ಸ್ಟ್ ಜನರೇಷನ್ಗೋಸ್ಕರ ಮಾಡಿದಂತ ಒಂದು ಆಪ್. ಈ ಆಪ್ ನಲ್ಲಿ ನಮ್ಮ ಉದ್ದೇಶ 1 ಲಕ್ಷ ಈ ವರ್ಷ ಉದ್ಯಮಿಗಳನ್ನ ತರೋದು, 10 ಲಕ್ಷ ಗ್ರಾಹಕರನ್ನ ತರೋದು. ನೆಕ್ಸ್ಟ್ ವರ್ಷ 3 ಲಕ್ಷ ಉದ್ಯಮಿಗಳನ್ನ ತರೋದು, 20 ಲಕ್ಷ ಗ್ರಾಹಕರನ್ನ ತರೋದು. ಅದ್ರ ನೆಕ್ಸ್ಟ್ ವರ್ಷ 7 ಲಕ್ಷ ಉದ್ಯಮಿಗಳನ್ನ ತರೋದು, 30 ಲಕ್ಷ ತರೋದು. ಈಗ ನಮ್ಮ ಅಂದಾಜಿನ ಒಂದು ಲೆಕ್ಕಾಚಾರದ ಒಂದು ಏನು ನಾವು ಸ್ಟಡಿ ಮಾಡಿದ್ವಿ ಲಾಸ್ಟ್ 1 ಇಯರ್ ಅಲ್ಲಿ, ನಮ್ಗೆ ಗೊತ್ತಿರಾಗಿ 7 ಲಕ್ಷ ಚಿಲ್ಲರೆ ನಮ್ಮ ಉದ್ಯಮಿಗಳು ಇದ್ದಾರೆ, ಒಕ್ಕಲಿಗ ಉದ್ಯಮಿಗಳು. ಅದ್ರಲ್ಲಿ ಅನ್ಆರ್ಗನೈಸ್ಡ್ ತಗೊಂಡಾಗ ಒಂದು 6 ಲಕ್ಷ ಅಷ್ಟು ಅನ್ಆರ್ಗನೈಸ್ಡ್ ಇದ್ದಾರೆ, 1 ಲಕ್ಷ ಆರ್ಗನೈಸ್ಡ್ ಇದ್ದಾರೆ. ಅವ್ರನ್ನ ಒಂದೇ ಆಪ್ ಸುರುಡಿಗೆ ತಂದು ಅವ್ರಿಗೆ 30 ಲಕ್ಷ ಗ್ರಾಹಕರ ಶಕ್ತಿ ಏನಿದೆ ಆ ಶಕ್ತಿನ ಅವ್ರಿಗೆ ಬಳಸ್ಕೊಂಡು ಬೆಳೆಯೋ ರೀತಿಯಲ್ಲಿ ಈ ಆಪ್ ನ ಡೆವಲಪ್ ಮಾಡಿದ್ದೀವಿ. ಸೊ ಎಲ್ಲರೂ FC ನೆಕ್ಸ್ಟ್ ಆಪ್ ನ ಡೌನ್ಲೋಡ್ ಮಾಡಿ, ಇಲ್ಲಿ ಯಾರು ಸಮೇಶ ಬಂದ್ರು ಹೋದ್ರು ಎಷ್ಟೇನು ಅಂತ ನಾವು ಇಲ್ಲೇ ಬಿಡಲ್ಲ. ಆಪ್ ನ ನಿಮ್ಗೆ ಸಂಪೂರ್ಣ ಮಾಹಿತಿ ಇದೆ. ಮೊದಲನೇದಾಗಿ ಒಟ್ಟಿಗೆ ಸೇರಿಸ್ತೀವಿ. ನಮ್ಮಲ್ಲಿ ಒಟ್ಟಿಗೆ ಸೇರಿಸಂತ ಪದ್ಧತಿನೇ ಇರಲಿಲ್ಲ. ಸೊ ನಾವು ಮಲ್ಟಿಪಲ್ ಜಾಗದಲ್ಲಿ ಮಲ್ಟಿಪಲ್ ಸರ್ಕಲ್ ಮಾಡಿದ್ವಿ. ಅಲ್ಲಿ ಅವಾಗ ಅವರು ವಾರಕ್ಕೆ 15ಕ್ಕೆ ತಿಂಗಳಿಗೆ ಸೇರಿಸ್ತಾರೆ. ಅದು ಬಹಳ ಮುಖ್ಯ. ನೀವು ಒಟ್ಟಿಗೆ ಸೇರಿಲ್ಲ ಅಂದ್ರೆ ಏನು ಮಾಡಕ್ಕೆ ಆಗಲ್ಲ. ಎರಡನೇದು ಒಟ್ಟಿಗೆ ಸೇರಿ ನೀವು ಒಬ್ರಿಗೊಬ್ರು ಪರಸ್ಪರ ಸೇಲ್ಸ್ ಮಾಡಿ, ನೀವು ಅವ್ರನ್ನ ಬೆಳೆಸು, ಅವ್ರು ನಮ್ಮನ್ನ ಬೆಳೆಸ್ತಾರೆ, ಅವ್ರು ನಿಮ್ಗೆ ಆರ್ಡರ್ ಕೊಡ್ತಾರೆ, ಅವ್ರು ನಿಮ್ಗೆ ಆರ್ಡರ್ ಕೊಡ್ತಾರೆ. ಆ ರೀತಿ ನಾವು ಆಗ್ಲೇ ಒಂದು 2,000 ಕೋಟಿ ಮೇಲೆ ವಹಿವಾಟು ಮಾಡಿದ್ವಿ ನಾವು ಆ್ಯಪ್ ಒಳಗಡೆ. 2,000 ಕೋಟಿ ಮೇಲೆ, ಅದು ಈಗ ಬರೀ 2 ವರ್ಷಕ್ಕೆ. ಮತ್ತೆ ಆ್ಯಪ್ ಸ್ಟಾರ್ಟ್ ಆಗಿ ಜಸ್ಟ್ ಒಂದು 3 ತಿಂಗಳಾಗಿದೆ. ನನ್ನ ಪ್ರಕಾರ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ಯಾರೋ ಒಬ್ರು ಮಡಿಕೇರಿಯಲ್ಲಿ ಹೋಮ್ ಸ್ಟೇನ ನಮ್ಮ ಆ್ಯಪ್ ಇಂದ ಬುಕ್ ಮಾಡಿದ್ದಾರೆ. ಅವ್ರು ಫೋನ್ ಮಾಡಿದ್ವಿ, ಸರ್ ತುಂಬಾ ಥ್ಯಾಂಕ್ಸ್ ಸರ್ ಅಂತ. ನಾವು ಸುಮ್ಮನೆ ಹಾಕಿ ಅವ್ರದನ್ನ ಬಿಟ್ಟಿದೀವಿ. ಆರ್ಡರ್ಗಳು ಹೋಗ್ತಾ ಇದಾವೆ, ಆರ್ಡರ್ಗಳು ಫ್ಲೋ ಹೋಗ್ತಾ ಇದಾವೆ. ಆ ರೀತಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಮತ್ತೆ ನೋಡ್ಬೇಕಾಗ್ತದೆ ಯಾಕೆ ಸಂಪೂರ್ಣ ಮನೆಗೂ ತಲುಪೋದು, ಹಳ್ಳಿಗೂ ತಲುಪೋದು, ಒಬ್ಳಿಗೂ ತಲುಪೋದು, ಗ್ರಾಮಕ್ಕೂ ತಲುಪೋದು, ಪ್ಲಸ್ ಸಿಟಿ ಕನೆಕ್ಟ್ ಆಗ್ಬೋದು. ಅಲ್ಲಿನ ಪ್ರಾಡಕ್ಟ್ ನ ಸಿಟಿ ಕೊಡ್ಬೋದು, ಸಿಟಿ ಅವರು ಅಲ್ಲಿ ಹೋಗ್ಬೇಕಂದ್ರೆ ಹೋಗ್ಬೋದು, ಮೆಡಿಕಲ್ ಟೂರಿಸಂ ಮಾಡ್ಬೋದು, ಅಲ್ಲಿ ಗ್ರೇಡಿಯಂಟ್ ಮಾಡ್ಬೋದು. ನೆನ್ನೆ ಗಂಗರ ಶುದ್ಧ ಅಂತ ಒಂದು ಬ್ರ್ಯಾಂಡ್ ಲಾಂಚ್ ಮಾಡಿದ್ವಿ. 14 ಜಿಲ್ಲೆಯಲ್ಲಿ ಒಂದು ಬೇಡಿಕೆ ಇತ್ತು, ಒಂದ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ನಾವೆಲ್ಲ ಪ್ರಾಡಕ್ಟ್ ನ ಗ್ರೇಡ್ ಮಾಡೋಣ, ಸಪ್ಲೈ ಮಾಡೋಣ ಬೆಂಗಳೂರಿಗೆ ಅಂತ. ಆ ನಿಟ್ಟಿನಲ್ಲೂ ಸ್ಟಾರ್ಟ್ ಮಾಡಿದ್ವಿ. ಈ ರೀತಿ FC ನೆಕ್ಸ್ಟ್ ಆಪ್ ಒಳಗೆ ಅನ್ಲಿಮಿಟೆಡ್ ಆಪ್ಷನ್ಸ್ ಇದೆ. ಫ್ರೀ ಜಾಬ್, ನಮ್ಮೆಲ್ಲ ಉದ್ಯಮಿಗಳು ನಾವು ಜಾಬ್ ಪೋಸ್ಟ್ ಮಾಡ್ತೀವಿ. ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಅಲ್ಲಿ ಜಾಬ್ ಅಪ್ಲೈ ಮಾಡ್ಕೋಬಹುದು, ಅಲ್ಲಿ ಆನ್ಲೈನ್ ಅಪ್ಲೈ ಮಾಡ್ಬೋದು, ರೆಸ್ಯೂಮ್ ಹಾಕ್ಬೋದು, ಅಂಡ್ ಇಟ್ಸ್ ಫ್ರೀ ಜಾಬ್, ಫ್ರೀ ಮಾರ್ಕೆಟಿಂಗ್. ನಮ್ಗೆ ಯಾವುದೇ ತರ ಡಿಜಿಟಲ್ ಮಾರ್ಕೆಟಿಂಗ್ ಅವಶ್ಯಕತೆ ಇಲ್ಲ. ಈ ಆ್ಯಪ್ ಒಳಗಡೆ ಬಂದ್ರೆ ಗ್ರಾಹಕರು ಇಲ್ಲೇ ಇದ್ದಾರೆ. ನೀವು ಸ್ಪೆಂಡ್ ಮಾಡು, ಗೂಗಲ್ ಆಡ್ಸಿಗೆ ಸ್ಪೆಂಡ್ ಮಾಡು, ಫೇಸ್ಬುಕ್ಗೆ ಸ್ಪೆಂಡ್ ಮಾಡು, ಯಾವ ಅವಶ್ಯಕತೆ ನಮ್ಮ ಮುಂದೆ ಬೆಳೆಗೆ ಇರಲ್ಲ. ಹಳ್ಳಿಯಲ್ಲಿ ಏನ್ ಮಾಡ್ತೀರಾ, ಒಟ್ಟಿಗೆ ಸೇರಿ ಗ್ರೇಡಿಯಂಟ್ ಪ್ಯಾಕಿಂಗ್ ಮಾಡೋದು, ಕ್ಲೀನ್ ಮಾಡೋದು ಮಾಡ್ತಾರೆ. ಅಲ್ಲಿ ಸ್ವಲ್ಪ ಆರ್ಥಿಕವಾಗಿ ತಾಲೂಕು ಮಟ್ಟದಲ್ಲಿರೋರು ಯೂನಿಟ್ ಆಗ್ತಾ ಇದ್ದಾರೆ. ಪ್ಯಾಕಿಂಗ್ ಯೂನಿಟ್, ಆಟೋಮೆಟಿಕ್ ಯೂನಿಟ್, ಪ್ಯಾಕಿಂಗ್ ಯೂನಿಟ್ ಆಗ್ತಾ ಇದ್ದಾರೆ. ಆ ಬ್ರ್ಯಾಂಡ್ ನ ಒಂದೇ ಬ್ರ್ಯಾಂಡ್ ಮಾಡಿ ಇಡೀ ಕರ್ನಾಟಕಕ್ಕೆ ನಾವು ಆ ಬ್ರ್ಯಾಂಡ್ ನ ಅಲ್ಲಿ ಫಸ್ಟ್ ಕೂಡ ಟ್ರೈ ಮಾಡ್ತೀವಿ. ಕೋಲಾರದಲ್ಲಿ ಮಾಡ್ತಾ ಇದ್ರೆ ಕೋಲಾರಕ್ಕೆ ಕೂಡ ಟ್ರೈ ಮಾಡ್ತೀವಿ. ಎಕ್ಸಸ್ ಬೆಳೆದಿರ್ತಾರೆ, ಕೋಲ್ಡ್ ಸ್ಟೋರಿಗೆ ಹೋಗ್ಬೇಕು, ಇಲ್ಲ ಬೆಂಗಳೂರಿಗೆ ಬರ್ಬೇಕು. ಆ ಜವಾಬ್ದಾರಿ ನಾವು ಮಾರ್ಕೆಟ್ ಪ್ಲೇಸ್ ಮಾಡೋಣ ಅಂತ. ಸಂಖ್ಯೆ ಜಾಸ್ತಿ ಇದೆ, ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅವ್ರನ್ನ ಕಲೆಕ್ಟ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಆಬ್ವಿಯಸ್ಲಿ ಅದನ್ನೇ ಗ್ರಾಹಕರು ನಮ್ಮ ಮೊದಲನೇ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ಮ ನಿರೀಕ್ಷೆ ಮೀರಿ ಜನ ನಿನ್ನೆ 12,000ಕ್ಕೆ ಹೆಚ್ಚು ಜನ ಬಂದಿದ್ದಾರೆ. ಮೋಸ್ಟ್ಲಿ ಇವತ್ತೊಂದು 15,000 ಜನ ಬರ್ಬೋದು, ನಾಳೆ ಒಂದು 20,000 ಜನ ಬರ್ಬೋದು, ಒಂದು 50,000 ಹತ್ರ 1 ಲಕ್ಷ ಹತ್ರ ಹೋದ್ರು ಏನು ಆಶ್ಚರ್ಯ ಇಲ್ಲ. ಮತ್ತೆ ನಾವು ಎಲ್ಲಾ ಪಾರ್ಟಿಯಿಂದ ನ್ಯೂಟ್ರಲ್ ಆಗಿರೋದ್ರಿಂದ ಜನಕ್ಕೊಂದು ವೇದಿಕೆ, ನಾನ್ ಪಾರ್ಟಿ ವೇದಿಕೆ, ಉದ್ಯಮಿಗಳ ವೇದಿಕೆ, ಉದ್ಯಮಿ ಒಕ್ಕಲಿಗರ ವೇದಿಕೆ, ಅದು ಗ್ರಾಹಕರ ವೇದಿಕೆ. ಜನಸಂಖ್ಯೆ ತುಂಬಾ ಸೇರ್ತಾ ಇದ್ದಾರೆ. ತುಂಬಾ ಹಳ್ಳಿಯಿಂದ ಬಂದಿರೋದು. ಮಲ್ವಳ್ಳಿಯಿಂದ ವಾಲಂಟಿಯರ್ ಆಗಿ 60 ಜನ ಬಂದಿದ್ದಾರೆ ಮಂಡ್ಯ ಕಾರ್ಯಕ್ರಮಕ್ಕೆ. ಹಾಸನಿಂದ ಒಂದು 30 ಜನ ಬಂದಿದ್ದಾರೆ. ಮಹಿಳೆ ಒಂದು 150 ಜನ ನಮ್ಮ ಕೋಲಾರದಿಂದ ಬಂದಿದ್ದಾರೆ. ಆ ರೀತಿ ಅವರವರೇ ಇದಕ್ಕೆ ನಾವು ಸೇರ್ಕೋಬೇಕು, ನಾವೇನೋ ಮಾಡ್ಬೇಕು, ಒಟ್ಟಿಗೆ ಬರಬೇಕು ಅಂತ ಬರ್ತದೆ. ಇಲ್ಲಿ ನಾವು ಮಾಡ್ತಿರೋರು ವಾಲಂಟಿಯರ್. ನಾನೇ ಒಂದು ಉದ್ಯಮಿ, ಎಲ್ಲರೂ ಉದ್ಯಮಿಗಳೇ. ಉದ್ಯಮಿ ಯಂಗ್ಸ್ಟರ್ಸ್ ಎಲ್ಲ ಸೇರಿ
ಒಂದೇನು ಮಾಡ್ತಾ ಇದೀವಿ, ಒಂದು 600-700 ಜನ. ಈಗ 2,500 ರೀಚ್ ಆಗ್ತಾ ಇದ್ವಿ ಈ ಎಕ್ಸ್ಪೋ ಆದ್ಮೇಲೆ. ಇನ್ನು ಯಾವ ಮಟ್ಟಕ್ಕೆ ಇದು ಬೆಳೀತೆ ಅಂತ ನೋಡ್ತಾ ಹೋಗ್ತಾ ಇರ್ತೀವಿ. ಯಾವ್ದು ನಿರೀಕ್ಷೆ ಎಲ್ಲ ಮಾಡ್ತಾ ಇದ್ವಿ. ಯಾಕೆಂದ್ರೆ ಸರ್ಕಾರದ ಪಾಲಿಸೀಸ್ ಯೂಸ್ ಮಾಡೋಣ, ಸರ್ಕಾರದ ಜೊತೆ ಇರೋಣ, ಸರ್ಕಾರದ ಬಗ್ಗೆ ಗೈಡೆನ್ಸ್ ಕೊಡೋಣ. ಜನಕ್ಕೆ ಸರ್ಕಾರದಲ್ಲಿ ಯಾವ ತರದ್ದು ಪಾಲಿಸೀಸ್ ಅನ್ನೋದೇ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಇವತ್ತು ನೀವು ಸೆಷನ್ಸ್ ಏನು ನೋಡ್ತಾ ಇದ್ದೀರಾ, ಎಲ್ಲ ಸೆಷನ್ಸ್ ಅಲ್ಲಿ ಅಗ್ರಿಕಲ್ಚರ್ ಸೆಕ್ಷನ್ ಆಗಲಿ, ಎಜುಕೇಶನ್ ಸೆಕ್ಷನ್ ಆಗಲಿ, ಸೋಷಿಯಲ್ ಎಂಟರ್ಪ್ರೈನರ್ ಸೆಕ್ಷನ್ ಆಗಲಿ, ಎಲ್ಲೆಲ್ಲಿ ಏನೇನು ಮಾಹಿತಿ ಕೊಡೋಕ್ಕಾಗುತ್ತೆ, ಎಲ್ಲೇನು ಏನಿದೆ, ಪಾಲಿಸಿ ಏನಿದೆ, ಫಂಡ್ಸ್ ಏನಿದೆ, ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಒಂದು ನಮ್ಮ ಪಾಪ್ಯುಲೇಷನ್ಗೆ ಫಸ್ಟ್ ಒಂದಾಗಿ ನಾವು ಬರೋಣ. ನಮ್ಮ ಹೆಸರು ನೋಡ್ರೆ ನಮಗೆ ಫಸ್ಟ್ ಸರ್ಕಲ್ ಬ್ರದರ್ಹುಡ್ ಇನ್ ಬಿಸ್ನೆಸ್ ಅಂತ ಇದೆ. ನಾವು ಅಲ್ಲಿ ಏನು ಒಕ್ಕಲಿಗ ಅಂತ ಇಟ್ಟಿಲ್ಲ. ಕಾರಣ ಬಹಳ ಸಿಂಪಲ್. ಈಗ ನಾವು ಮಾಡಿದ್ ನೋಡಿ, ಈಗ ILF ಅವರು ಎಕ್ಸ್ಪೋ ಮಾಡೋದು ಚೆನ್ನಾಗಿ ಮಾಡಿದ್ರು, ನಮಗೆ ಚೆನ್ನಾಗಿ ಮಾಡಿದ್ರು. ನಮ್ಮನ್ನ ನೋಡಿ ಮುಸ್ಲಿಂ ಲೀಗ್ ಅವ್ರು ಮಾಡ್ತಾ ಇದ್ದಾರೆ, ನಮ್ಮನ್ನ ನೋಡಿ ಕುರುಬ ಸಮುದಾಯದವ್ರ ಮನೆ ಮಾತುಕತೆ ಮಾಡಿದ್ದಾರೆ, ನಾವು ಮಾಡೋಣ. ಯಾರೋ ಒಬ್ರು ಮುಂದೆ ಡ್ರೈವ್ ಮಾಡ್ತಾ ಇದ್ರೆ ಇನ್ನು ಎಲ್ಲಾ ಸಮುದಾಯದವ್ರು ಬರ್ತವೆ. ಬಹುತೇಕ ಎಲ್ಲ ಕನ್ನಡಿಗರಿಗೆ ಒಂದು ಒಳ್ಳೆಯ ರೀತಿನಲ್ಲಿ ಇಟ್ಟಿಟ್ಟಿದೆ. ಖಂಡಿತ. ಈಗ ನಿಮಗೆ ಒಕ್ಕಲಿಗ ಯಾವ ರೀತಿ ಇಂಪ್ರೂವ್ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ, ಸಂಘಟನೆಗೆ ಸಹಕಾರಿ ಆಗುತ್ತೆ ಅಂದ್ರೆ ಹೇಳಿದ ಬ್ರದರ್ಹುಡ್ ಇನ್ ಬಿಸ್ನೆಸ್, ಅಣ್ಣ ತಮ್ಮಂದಿರು ಅಂದಾಗ ಒಂದು ಸೆಂಟಿಮೆಂಟ್ ಏನಿರುತ್ತೆ, ನಮ್ದು ನಾನು, ನಮ್ಮವರು ನಮ್ಮವ್ರ ಜೊತೆ ಬೆಳೆಯೋಣ ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ಒಂದು ನಿಟ್ಟಿನಲ್ಲಿ ಅದರಲ್ಲಿ ಹೋಗ್ತಾರೆ.